ಮೇಷರಾಶಿಯವರೇ, ಈ ವಾರ ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಸಮಯ ಆರಂಭವಾಗುತ್ತದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಭವಿಷ್ಯ ಬದಲಾಯಿಸಬಹುದು. ಗ್ರಹಗಳ ಚಲನೆ ನಿಮ್ಮ ಪರವಾಗುತ್ತಿದೆ. ಇದು ಸಾಮಾನ್ಯ ವಾರ ಅಲ್ಲ, ಅದೃಷ್ಟ ಪರೀಕ್ಷೆಯ ವಾರವಾಗಿದೆ. ನಮಸ್ಕಾರ ಮೇಷರಾಶಿಯವರೇ, ಮಾರ್ಚ್ 1ರಿಂದ 7ರವರೆಗೆ ನಿಮ್ಮ ಜೀವನದಲ್ಲಿ ವೇಗವಾದ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಮಂಗಳ ಗ್ರಹದ ಪ್ರಭಾವದಿಂದ ಧೈರ್ಯ ಹೆಚ್ಚಾಗುತ್ತದೆ. ಈ ವಾರ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮುಖ್ಯವಾಗಿದೆ. ಉದ್ಯೋಗ ಮತ್ತು ವ್ಯವಹಾರ, ಹೊಸ ಕೆಲಸದ ಅವಕಾಶ ದೊರಕುವುದು, ಇಂಟರ್ವ್ಯೂನಲ್ಲಿ ಯಶಸ್ಸು ದೊರೆಯುವುದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಯೋಚನೆ ಇದೆ ನಿಮಗೆ, ಲೀಡರ್ಶಿಪ್ ಕ್ವಾಲಿಟಿಯನ್ನು ನೀವು ತೋರಿಸಿಕೊಳ್ಳುವ ಅವಕಾಶ ದೊರಕುತ್ತದೆ. ಬಾಸ್ ಅಥವಾ ಹಿರಿಯರಿಂದ ಗಮನವೂ ಸಹ ಸಿಗುತ್ತದೆ. ಆದರೆ ನೀವು ಹುಷಾರಾಗಿರಬೇಕಾಗಿರೋದು ಆತುರ ನಿರ್ಧಾರ ತಪ್ಪಿಸಿಕೊಳ್ಳಬೇಕು ನೀವು. ಇನ್ನು ಹಣಕಾಸು ಮತ್ತು ಫಲ, ಈ ವಾರ ಹಣದ ಹರಿವು ಉತ್ತಮವಾಗಿದೆ. ಹೆಚ್ಚುವರಿ ಆದಾಯವನ್ನು ನೀವು ನಿರೀಕ್ಷಿಸಬಹುದು. ಹಳೆಯ ಹಣ ವಾಪಸ್ ಸಿಗಬಹುದು. ಹೊಸ ಇನ್ಕಮ್ ಸೋರ್ಸ್ ಜನರೇಟ್ ಆಗುವಂತಹ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚು ಕಡಿಮೆ ಮಾಡಬೇಕು ನೀವು. ಮತ್ತು ಆನ್ಲೈನ್ ಇನ್ವೆಸ್ಟ್ಮೆಂಟ್ನಲ್ಲಿ ಎಚ್ಚರಿಕೆ ವಹಿಸಿ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೀವು ಕಾಣುವಿರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿವಾರಣೆಯಾಗುತ್ತದೆ. ಪ್ರೀತಿ ಸಂಬಂಧ ಗಟ್ಟಿಯಾಗುತ್ತದೆ. ಮದುವೆಯಾಗದಿದ್ದವರಿಗೆ ಮದುವೆ ಮಾತುಕತೆ ಸಾಧ್ಯವಾಗಿದೆ. ಹಾಗೆ ಸಿಂಗಲ್ಸ್ಗೆ ಹೊಸ ವ್ಯಕ್ತಿ ಜೀವನಕ್ಕೆ ಬರಬಹುದು. ಆರೋಗ್ಯ, ಈ ವಾರ ಸ್ವಲ್ಪ ನಿಮಗೆ ಕೋಪ ಹೆಚ್ಚಾಗುವ ಸಾಧ್ಯತೆ, ಸನ್ನಿವೇಶಗಳು ಬರುವ ಸೂಚನೆ ಇದೆ. ಹಾಗೆ ಇದರಿಂದ ತಲೆನೋವು ಅಥವಾ ಒತ್ತಡ ನಿಮಗೆ ಹೆಚ್ಚಾಗುತ್ತದೆ. ಅದಕ್ಕಾಗಿ ದಿನ ಯೋಗ, ವ್ಯಾಯಾಮ ಹಾಗೆ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ನೀವು ಸೇವಿಸಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನಃಶಾಂತಿ ಬಹಳ ಮುಖ್ಯ. ಅದರ ಬಗ್ಗೆ ಗಮನ ಕೊಡಿ. ಇನ್ನು ಅದೃಷ್ಟದ ಯೋಗ, ಅದೃಷ್ಟ ದಿನಗಳು ನಿಮಗೆ ಮಾರ್ಚ್ 2 ಮತ್ತು 5ನೇ ತಾರೀಕು. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 9. ಮಂಗಳವಾರ ಹನುಮಾನ್ ದೇವರ ಆರಾಧನೆ ಉತ್ತಮ ಫಲವನ್ನು ನಿಮಗೆ ನೀಡುತ್ತದೆ. ವಾರದ ಮುಖ್ಯ ಸಂದೇಶ, ಮೇಷರಾಶಿಯವರೇ, ಈ ವಾರ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಜಯ. ಹಾಗಾಗಿ ಕೋಪವನ್ನು ನಿಯಂತ್ರಿಸಿ, ಸಿಕ್ಕಿದ್ದ ಅವಕಾಶವನ್ನು ಹಿಡಿದುಕೊಳ್ಳಿ. ಹಾಗೆ ಧೈರ್ಯದಿಂದ ಮುಂದೆ ಸಾಗಿರಿ. ನಿಮ್ಮ ಯಶಸ್ಸಿನ ಸಮಯ ಈಗ ನಿಮಗೆ ಶುರುವಾಗಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಭವಿಷ್ಯವನ್ನು ಸಂಪೂರ್ಣವಾಗಿ ವಿವರಿಸಿದ್ದೇವೆ. ನೀವೇನಾದರೂ ಮೇಷರಾಶಿಯವರ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ನಿಮಗೆ ಯಾವ ಶುಭ ಸುದ್ದಿ ಬಂದಿದೆ ಎಂದು ನಮಗೆ ತಿಳಿಸಿ. ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.